ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ವಿಕ್ಕಾಗಿ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ಈ ಬ್ರೇಕ್ಫಾಸ್ಟನ್ನು ನೀವು ಬ್ಯಾಚುಲರ್ಸ್ ಆಗಿದ್ದರೂ ಮಾಡ್ಕೊಬೋದು ಆ್ಯಂಡ್ ಫ್ಯಾಮಿಲಿ ಆಗಿದ್ದರೂ ಮಾಡ್ಕೊಬೋದು. ನೈಟ್ ಏನಾದರೂ ನಿಮಗೆ ರೈಸ್ ಏನಾದರೂ ಮಿಕ್ಕಿದ್ರೆ ಆ ರೈಸಲ್ಲಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಆ ರೈಸ್ ಜೊತೆಗೆ ನಾನು ಈ ಥರ ಹಲಸಿನಕಾಯಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಕುಯ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸಣ್ಣಕ್ಕೆ ಕುಯ್ಕೊಂಡು ಹಂಟೆಲ್ಲ ತೆಗ್ದು ಆಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಾದಮೇಲೆ ಮೊಟ್ಟೆ, ಖಾರ ಪುಡಿ, ಚಿಕನ್ ಕಬಾಬ್ ಪೌಡರ್, ಸಾಲ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಾರ್ನ್ಫ್ಲವರ್ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಒಂದು 5-10 ನಿಮಿಷ ಬಿಟ್ಟರೆ ಸಾಕು. ಅಷ್ಟರಲ್ಲಿ ನಾವು ಚಿತ್ರಾನ್ನ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿರುಮೆಣ್ಸಿಕಾಯಿ ಮತ್ತು ಕರಿಬೇವು ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಒಂದು 5 ಮಿನಿಟ್ಸಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಕೆಂಪಗಾದಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ವಿ. ಕಬಾಬ್ಗೆ ರೆಡಿಯಾಗಿತ್ತು ಎಣ್ಣೆ. ಕಬಾಬ್ಗೆ ಹಾಕ್ತಾಯಿದ್ದೀವಿ. ಇವಾಗ ಈ ಒಗ್ಗರಣೆ ಆದ ನಂತರ ನಾವೇನು ಮಾಡಬೇಕಂದ್ರೆ, ನೈಟ್ ಮಿಕ್ಕಿರೋ ಅನ್ನಕ್ಕೆ ಅಥವಾ ಫ್ರೆಶ್ಶಾಗಿ ಮಾಡಿರೋ ಅನ್ನಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪು ಇವೆರಡನ್ನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಗ್ಗರಣೆಗೆ ನಾವು ಹಾಕ್ಕೊಳ್ತಾ ಇದ್ದೀವಿ. ಒಗ್ಗರಣೆಗೆ ಹಾಕ್ಕೊಂಡು 1-2 ಸತಿ 3 ಸತಿ ಈ ಥರ ಮಗ್ಚಾಕ್ಬಿಟ್ರೆ ಮುಗ್ದೋಯ್ತು, ಚಿತ್ರಾನ್ನ ರೆಡಿ. ಇವಾಗ ಸಡನ್ನಾಗಿ ಚಿತ್ರಾನ್ನ ತಿನ್ನಬೇಕಾಗುತ್ತೆ ಅಥವಾ ನಿಂಬೆಹಣ್ಣಿರಲ್ಲ, ಸಿಂಪಲ್ಲಾಗಿ ವಿತೌಟ್ ಲೆಮನ್ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು ಅಂದರೆ ಈ ಥರ ಮಾಡ್ಕೊಬೋದು. ಜೊತೆಗೆ ನಾವು ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ಮಾಡ್ಕೊಂಡ್ವಿ, ನೋಡಿದ್ರಲ್ಲ. ಆ್ಯಂಡ್ ಕಬಾಬ್ ಕೂಡ ರೆಡಿ ಆಯಿತು. ಇನ್ನೇನು ಬ್ರೇಕ್ಫಾಸ್ಟ್ನ ಸರ್ವ್ ಮಾಡಿಕೊಂಡು ತಿನ್ನೋಣ ಅಷ್ಟೇ. ನೋಡಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೀಗಿದೆ: ಜ್ಯೂಸ್, ಚಿತ್ರಾನ್ನ ಆ್ಯಂಡ್ ಹಲಸಿನಕಾಯಿ ಕಬಾಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.